ಇವತ್ತು ವಿಶೇಷವಾಗಿ ಪ್ರದೋಷ ಇರೋದ್ರಿಂದ ಇಲ್ಲಿ ನಡೆಯುವಂಥ ಆ ಒಂದು ಅಭಿಷೇಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀನಿ. ಶ್ರೀನಿವಾಸ ಅಲಂಕಾರ ಪ್ರಿಯ, ಈಶ್ವರ ಅಭಿಷೇಕ ಪ್ರಿಯ. ಮದುವೆ ಆಗದೇ ಇರೋರು ಕೂಡ ಇಲ್ಲಿ ಬಂದು ಕಂಕಣ ಕಟ್ಟಿಸ್ಕೊಂಡ್ರೆ ಬಹಳ ಶೀಘ್ರದಲ್ಲಿ ಅವ್ರಿಗೆ ಮದುವೆ ಆಗೋದು ಅಂತ ಕೇಳ್ಪಟ್ಟಿದ್ದೀನಿ. ಆಮೇಲೆ ಸಂತಾನ ಭಾಗ್ಯ ಇಲ್ಲದೆ ಇರೋರಿಗೆ ಸಂತಾನ ಭಾಗ್ಯ. ಕಲಬುರಗಿಯಿಂದ ಬಂದಿದ್ದೆ ಸರ್. ಆರ್ಥಿಕವಾಗಿ ತುಂಬ ನನಗೆ ಸಮಸ್ಯೆ ಇತ್ತು ಸರ್. ಇಲ್ಲಿ ಬಂದ ಮೇಲೆ ಆರ್ಥಿಕ ಸಮಸ್ಯೆ ನನಗೆ ಪರಿಹಾರ ಆಗಿದೆ. ಬಂಧುಗಳೇ ನಮಸ್ಕಾರ. ನಾನು ನಿಮ್ಮ ಕಲಾವಿದ ಶಿವಕುಮಾರ್ ಆರಾಧ್ಯ. ಇವತ್ತು ಬೆಂಗಳೂರಿನ ಯಲಹಂಕದ ಬಳಿ ಇರತಕ್ಕಂಥ ಅಟ್ಟೂರು ಲೇಔಟ್ನಲ್ಲಿ ಶ್ರೀ ಕಾಶಿ ವಿಶ್ವನಾಥ ದೇವಸ್ಥಾನಕ್ಕೆ ನಾನು ಕುಟುಂಬ ಸಮೇತ ಬಂದಿದ್ದೆ. ಅಂದರೆ ನನ್ನ ಕುಟುಂಬ ಸಂಪೂರ್ಣ ಪರಿವಾರ ಸಮೇತ, ನನ್ನ ಮಕ್ಕಳು, ಅಳಿಯಂದಿರು, ಮೊಮ್ಮಕ್ಕಳು, ನನ್ನ ಶ್ರೀಮತಿ ಎಲ್ಲರೂ ಬಂದಿದ್ವಿ. ಇವತ್ತು ಶನಿ ತ್ರಯೋದಶಿ, ಬಹಳ ವಿಶೇಷವಾದ ದಿನ. ತ್ರಯೋದಶಿಯಲ್ಲಿ ಈ ದೇವಸ್ಥಾನದಲ್ಲಿ ಬಹಳ ವಿಶೇಷವಾದ ಪೂಜೆ ನಡೆಯುತ್ತೆ, ರುದ್ರಾಭಿಷೇಕ ನಡೆಯುತ್ತೆ. ಸಂಜೆ ತೀರ್ಥಸ್ನಾನ ಅಂತ ಒಂದು ವಿಶೇಷವಾದ ಕಾರ್ಯಕ್ರಮ ಇರುತ್ತೆ. ಈ ಕಾರ್ಯಕ್ರಮದಲ್ಲಿ ನಾನು ನನ್ನ ಕುಟುಂಬ ಪರಿವಾರ ಸಮೇತ ಭಾಗವಹಿಸಿದ್ದೀನಿ. ಬಹಳ ಸಂತೋಷ ಆಗಿದೆ. ಇಲ್ಲಿ ಏನಪ್ಪ ಅಂದರೆ, ನಾವು ಭಕ್ತರು ಏನು ಬರ್ತೀವಿ, ನಾವು ಭಾಳ ಶಿಸ್ತುಬದ್ಧವಾಗಿರಬೇಕು, ಶಿಸ್ತನ್ನು ಪಾಲನೆ ಮಾಡಬೇಕು ನಾವು. ಏಕೆಂದರೆ ನಾವೇ ತೊಂದರೆ ಮಾಡಿಕೊಂಡು ಗುಂಪುಗಾಗಿ ಒಗ್ಗಿದ್ರೆ ನಮಗೆ ತೊಂದರೆ ಆಗುತ್ತೆ. ನಾವು ಶಿಸ್ತನ್ನು ಪಾಲನೆ ಮಾಡಿದ್ರೆ ನಮ್ಮೆಲ್ರಿಗೂ ಅನುಕೂಲ ಆಗುತ್ತೆ. ಇಲ್ಲಿ ಸ್ವಾಮಿಯ ಪ್ರಭಾವ ಭಾಳಷ್ಟು ಇದರಿಂದ ಕೇಳಿದ್ದೀನಿ. ಇದು ಸಾವಿರಾರು ವರ್ಷಗಳ ಇತಿಹಾಸ ಇರುವಂಥ ದೇವಸ್ಥಾನ ಅಂತ ಹೇಳ್ತಾರೆ. ಇಂಥ ಪುರಾತನವಾದ ದೇವಸ್ಥಾನಗಳಲ್ಲಿ ನಿತ್ಯ ನಿರಂತರವಾಗಿ ಎಲ್ಲಿ ಪೂಜೆ ನಡೆಯುತ್ತೋ ಅಲ್ಲಿ ಅಪಾರವಾದ ಶಕ್ತಿ ಇರುತ್ತೆ ಅಂತ ಹೇಳ್ತಾರೆ. ಇಂಥ ದೇವಸ್ಥಾನಗಳಿಗೆ ನಾವು ನೀವೆಲ್ಲರೂ ಬರಬೇಕು, ಸ್ವಾಮಿಯ ಕೃಪೆಯನ್ನು ಪಡಿಬೇಕು, ನಮ್ಮೆಲ್ಲರ ಕಷ್ಟಗಳನ್ನ ಪರಿಹಾರ ಮಾಡ್ಕೋಬೇಕು. ಮದುವೆ ಆಗದೇ ಇರೋರು ಕೂಡ ಇಲ್ಲಿ ಬಂದು ಕಂಕಣ ಕಟ್ಟಿಸ್ಕೊಂಡ್ರೆ ಬಹಳ ಶೀಘ್ರದಲ್ಲಿ ಅವ್ರಿಗೆ ಮದುವೆ ಆಗೋದು ಅಂತ ಕೇಳ್ಪಟ್ಟಿದ್ದೀನಿ. ಆಮೇಲೆ ಸಂತಾನ ಭಾಗ್ಯ ಇಲ್ಲದೆ ಇರೋರಿಗೆ ಸಂತಾನ ಭಾಗ್ಯ. ಹಾಗೆ ಯಾರ್ಯಾರು ಅವ್ರು ಏನು ಅಪೇಕ್ಷೆ ಪಡ್ತಾರೋ ಅವೆಲ್ಲರೂ ಇಲ್ಲಿ ಸಿದ್ಧಿಸುತ್ತೆ ಅಂತ ಕೇಳ್ಪಟ್ಟಿದ್ದೀನಿ. ಎಲ್ಲ ಭಕ್ತರ ಇಷ್ಟಾರ್ಥಗಳು ಈಡೇರಲಿ, ಎಲ್ಲರೂ ಸುಖವಾಗಿರಲಿ. ಸರ್ವೇ ಜನ ಸುಖಿನೋ ಭವತ್. ನೀವು ತೀರ್ಥಸ್ನಾನ ಮಾಡಿಸ್ಕೊಂಡ್ರೆ ಸರ್? ತೀರ್ಥಸ್ನಾನ ಮಾಡ್ಕೊಂಡು ಹೆಂಗಿತ್ತು ಸರ್ ವೈಬ್ರೇಷನ್? ಖುಷಿ ಆಯಿತು. ಒಳ್ಳೆ ವೈಬ್ರೇಷನ್ ಇದೆ ತೀರ್ಥಸ್ನಾನದ್ದು. ಖಂಡಿತ ಅದ್ರ ಮಹತ್ವ ಇದ್ದೇ ಇರುತ್ತೆ. ಕೊನೆಯದಾಗಿ ಏನು ಹೇಳ್ತೀರಾ ಸರ್ ನೋಡುವಂಥ ವೀಕ್ಷಕರಿಗೆ? ದೇವಸ್ಥಾನಕ್ಕೆ ಬನ್ನಿ. ಅದು ಮೊದಲೇ ಆಗಲೇ ಹೇಳಿದೆ, ಅಂದರೆ ಪುರಾತನವಾದ ದೇವಸ್ಥಾನ ಆಗಿದ್ದು ನಿತ್ಯ ನಿರಂತರ ಪೂಜೆ ನಡೀತಾ ಇದ್ದರೆ ಅಲ್ಲಿ ಬಹಳಷ್ಟು ಶಕ್ತಿ ಇರುತ್ತೆ ಅಂತ ಶಕ್ತಿ ಇರುವಂಥ ದೇವಸ್ಥಾನಗಳಿಗೆ ನಾವು ಹೋಗಬೇಕು, ಸ್ವಾಮಿಯ ಕೃಪೆಯನ್ನು ಪಡಿಬೇಕು. ಒಂದು ಏನಂದರೆ, ನಾವು ಭಕ್ತರಾದವ್ರು ನಾವು ಶಿಸ್ತನ್ನು ಪಾಲನೆ ಮಾಡಬೇಕು. ಒಬ್ಬರಿಂದ ಒಬ್ಬರು ಬಂದರೆ ಏನು ತೊಂದರೆ ಆಗಲ್ಲ, ಗುಂಪಾಗಿ ಬಂದರೆ ಎಲ್ರಿಗೂ ತೊಂದರೆ ಆಗುತ್ತೆ, ಯಾರಿಗೂ ದರ್ಶನ ಆಗಲ್ಲ. ಎಲ್ಲಿಂದ ಬರ್ತಾರೆ ಸರ್? ನಮಸ್ತೆ ಸರ್, ನನ್ನ ಹೆಸರು ಪರಮಾನಂದ್ ಅಂತ. ನಾನು ಕಲಬುರಗಿಯಿಂದ ಬಂದಿದ್ದೆ ಸರ್. ನಾನು ಇದು 2ನೇ ಬಾರಿ ಬರೋದು. ಇಲ್ಲಿ ಬಂದ ಮೇಲೆ ನನಗೆ ತುಂಬ ಒಂದು ಅನುಭವ ಜಾಸ್ತಿ ಆಗಿದೆ ಸರ್. ಮೊದಲೇ ನಮ್ಮ ಮನೆಯಲ್ಲಿ ಒಂದು ಸ್ವಲ್ಪ ಕಷ್ಟಗಳು ಜಾಸ್ತಿ ಇದ್ದು, ಇಲ್ಲಿ ಬಂದು ಹೋದ್ಮೇಲೆ ಒಂದು ಸ್ವಲ್ಪ ಏನೋ ಒಂದು ಪರಿಹಾರ ಕಂಡುಕೊಂಡಿದ್ದೀನಿ ಅನ್ನಿಸ್ತಾ ಇದೆ ಸರ್. ಸ್ವಲ್ಪ ಆರ್ಥಿಕವಾಗಿ ತುಂಬ ನನಗೆ ಸಮಸ್ಯೆ ಇತ್ತು ಸರ್. ಇಲ್ಲಿ ಬಂದ ಮೇಲೆ ಆರ್ಥಿಕ ಸಮಸ್ಯೆ ನನಗೆ ಪರಿಹಾರ ಆಗಿದೆ. ಇನ್ನೂ ಮುಂದೆ ಒಳ್ಳೇದಾಗ್ತಾನೆ ಏನೋ ಒಂದು ಉದ್ದೇಶ ಇದೆ ಸರ್. ದೇವರು ಒಳ್ಳೇದು ಮಾಡ್ತಾನೆ ಸರ್. ಇಲ್ಲಿ ಬಂದವರಿಗೆ ಅಂತೂ ದೇವರು ಯಾವತ್ತೂ ಕೈ ಬಿಡಲ್ಲ, ಕೈ ಹಿಡಿತಾನೆ ಮತ್ತು ಎಲ್ಲರಿಗೂ ಒಳ್ಳೇದಾಗುತ್ತೆ ಸರ್. ಇಲ್ಲಿ ಬಂದ ಬಳಿಕ ನಾನು ಫಸ್ಟ್ ಒಂದು ಸಾರಿ ಬಂದ ಬಳಿಕ ನಾನು ನೋವಿನಿಂದ ಬೇಡ್ಕೊಂಡಿದ್ದೀನಿ ಸರ್ ದೇವರೇ ನನ್ನ ಕಷ್ಟ ನೀನೇ ನೋಡಪ್ಪ, ನಾನು ಯಾರಿಗೂ ಹೇಳ್ಕೊಳ್ಳಲ್ಲ ತಂದ ಬಳಿಕ ನನ್ನ ಕಷ್ಟನ ದೇವರು ಬಗೆಹರಿಸಿದಾನೆ ಸರ್. ಇನ್ನೂ ಕೆಲವೊಂದು ಸಮಸ್ಯೆಗಳಿದೆ ಸರ್, ಬಗೆಹರಿಸ್ತಾನೆ ಅಂತ ಅಂದ್ಕೊಂಡಿದ್ದೀನಿ ಸರ್. ಒಳ್ಳೇದಾಗುತ್ತೆ ಅನ್ನೋದು 100ಕ್ಕೆ 100 ಭರವಸೆ ನನಗಿದೆ ಸರ್. ನನ್ನ ತೀರ್ಥಸ್ಥಾನ ಏನೋ ಒಂಥರ ಮೈ ರೋಮಾಂಚನ ಸರ್. ಆ ತೀರ್ಥ ಮೈ ಮೇಲೆ ಬಿದ್ದ ತಕ್ಷಣ ಏನೋ ಒಂಥರ ಮೈಯಲ್ಲಿರೋಂಥ ಎಲ್ಲ ಒಂದು ಭಾರ ಇಳಿದು ಹೋಗುತ್ತೆ ಅನ್ನೋ ಒಂದು ಫೀಲ್ ಆಗ್ತಿದೆ ಸರ್. ನೋಡುವಂಥ ವೀಕ್ಷಕರಿಗೆ ದಯವಿಟ್ಟು ದೇವ್ರ ಮೇಲೆ ನಂಬಿಕೆ ಇಡಿ ಮತ್ತು ಇಲ್ಲಿ ಬಂದು ಒಂದು ಸಾರಿ ಭೇಟಿ ಕೊಡಿ ಮತ್ತು ಇಲ್ಲಿ ಆಗುವಂಥ ಅನುಭವನ ಅನುಭವಿಸಿ ಮತ್ತೊಬ್ಬರು ಹೇಳೋದು ಕೇಳಬೇಡ್ರಿ. ನೀವಾಗಿ ನಿಮ್ಮ ಸ್ವಂತ ಅನುಭವದಿಂದ ಈ ದೇವಸ್ಥಾನಕ್ಕೆ ಬಂದು ನಿಮ್ಮ ಅನುಭವ ಪಡ್ಕೊಳ್ಳೋದು ನಾನು ಎಲ್ಲರಿಗೆ ಕಳಕಳಿಯಿಂದ ಕೇಳ್ಕೊತೀನಿ ಸರ್. ಪೌರಾಣಿಕ ಹಿನ್ನೆಲೆಯಲ್ಲಿ
ಪ್ರಸಿದ್ಧಿಯಾಗಿರತಕ್ಕಂಥ ಈ ಕಾಶಿ ವಿಶ್ವನಾಥ ದೇವಾಲಯ ಪೂರ್ವಿಕರು ಭಾಳಷ್ಟು ಇದರ ವಿಶೇಷತೆಯನ್ನು ತಿಳಿಸಿರತಕ್ಕಂಥದ್ದು. ನಾನು ಕೂಡ ಮೊದಲನೇ ಬಾರಿಗೆ ಇಲ್ಲಿ ಭೇಟಿಯನ್ನು ಕೊಡ್ತಾ ಇದ್ದೀನಿ. ಇವತ್ತು ವಿಶೇಷವಾಗಿ ಪ್ರದೋಷ ಇರೋದ್ರಿಂದ ಇಲ್ಲಿ ನಡೆಯುವಂಥ ಆ ಒಂದು ಅಭಿಷೇಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀನಿ. ಶ್ರೀನಿವಾಸ ಅಲಂಕಾರ ಪ್ರಿಯ, ಈಶ್ವರ ಅಭಿಷೇಕ ಪ್ರಿಯ. ಆ ಈಶ್ವರನಿಗೆ ಎಷ್ಟೇ ಅಭಿಷೇಕ ಮಾಡಿದ್ರೂ ಕೂಡ ಸಾಲದು ಅಂಥ ಒಂದು ಕಾಶಿ ವಿಶ್ವನಾಥ. ನಾವು ವಾರಣಾಸಿಗೇನು ಹೋಗಿ ಆ ಕಾಶಿ ವಿಶ್ವನಾಥನ ದರ್ಶನವನ್ನು ಪಡಿತೀವೋ ಹಾಗೆ ಬೆಂಗಳೂರು ನಗರದ ದಕ್ಷಿಣ ಭಾಗದಲ್ಲಿ ಗವಿಗಂಗಾಧೇಶ್ವರ ಅಂತ ಕರಿತೀವಿ ಅಲ್ಲಿ. ಅದೇ ರೀತಿ ಬೆಂಗಳೂರು ನಗರದ ಉತ್ತರ ಭಾಗದಲ್ಲಿ ಇಲ್ಲಿ ಅಟ್ಟೂರಲ್ಲಿ ಈ ಕಾಶಿ ವಿಶ್ವನಾಥನ ದರ್ಶನ ಮತ್ತು ಈ ಒಂದು ದೇವರ ಒಂದು ವಿಶೇಷತೆಯನ್ನು ಇಲ್ಲಿ ಬಂದ ಮೇಲೆ ಇಲ್ಲಿ ನಮ್ಮ ಪೂಜಾರಿಯವರ ಜೊತೆ ಇಲ್ಲಿ ಮಾತನಾಡಿದೆ. ನಾನು ಕೂಡ ಇಲ್ಲಿ ವಿಶೇಷತೆಯನ್ನು ಕೂಡ ಭಾಳಷ್ಟು ತಿಳ್ಕೊಂಡೆ. ಇಲ್ಲಿ ಬರುವಂಥ ಭಕ್ತಾದಿಗಳು ಮದುವೆ ಆಗದೇ ಇರತಕ್ಕಂಥವರು ಮತ್ತು ಆರೋಗ್ಯ ಸಮಸ್ಯೆ ಇರತಕ್ಕಂಥವರು ಎಲ್ಲರೂ ಕೂಡ ಇಲ್ಲಿ ಬಂದು ಹೋದರೆ ಅವರ ಒಂದು ಸಂಕಲ್ಪ ಏನಿದೆ ಅದು ಈಡೇರುತ್ತೆ ಅನ್ನೋದು ಭಾಳ ನಂಬಿಕೆ ಇಟ್ಕೊಂಡು ಇಲ್ಲಿ ಎಲ್ಲರೂ ಕೂಡ ಭಕ್ತಾದಿಗಳು ಬರ್ತಾರೆ. ಅದೇ ರೀತಿ ಇವತ್ತು ನಾವು ಕೂಡ ಇಲ್ಲಿ ಬಂದು ಸ್ವಾಮಿಯ ದರ್ಶನ ಒಂದು ಅಭಿಷೇಕ ಭಾಗ್ಯವನ್ನು ಪಡ್ಕೋಬೇಕು ಅಂತ ಇಲ್ಲಿ ಬಂದಿದ್ದೀನಿ. ನಮ್ಮ ದೇವೇಗೌಡರು ಸಾಹೇಬರು ಕೂಡ ಆರೋಗ್ಯ ಇನ್ನೂ ಅಷ್ಟು ಚೆನ್ನಾಗಿ ಆಗಬೇಕು, ಅವರಿಗೆ ಇನ್ನೂ ಸುದೀರ್ಘವಾಗಿ ನಮ್ಮ ರಾಜ್ಯದ ನಮ್ಮ ರಾಷ್ಟ್ರದ ಒಂದು ಹಿತವನ್ನು ಕಾಪಾಡೋ ಹಾದಿಯಲ್ಲಿ ಅವರು ಕೆಲಸ ಮಾಡಬೇಕು. ಹಾಗೆ ನಮ್ಮ ಕುಮಾರಸ್ವಾಮಿಯವರು ಕೇಂದ್ರದ ಸಚಿವರು ಅವರಿಗೂ ಕೂಡ ಆರೋಗ್ಯ ಸುಧಾರಣೆ ಆಗಬೇಕು ಅಂತೇಳಿ ಒಂದು ವಿಶೇಷ ಸಂಕಲ್ಪ ಇಟ್ಕೊಂಡು ಇಲ್ಲಿಗೆ ಬಂದಿದ್ದೀವಿ. ಬಹುಶಃ ಎಲ್ಲ ರೀತಿಯಲ್ಲಿ ಆ ಈಶ್ವರ ಆಶೀರ್ವಾದ ಸಿಕ್ಕಿದಂತೇಳಿ ನಾನಂತ ಭಾವಿಸಿದ್ದೀನಿ. ಅದೇ ರೀತಿಯಲ್ಲಿ ಆ ಅಭಿಷೇಕ ಆ ನೀರನ್ನು ಪ್ರೋಕ್ಷಣೆ ಮಾಡಿಕೊಂಡ್ರೆ ಇನ್ನಷ್ಟು ಪ್ರೇರಣೆ ಆಗುತ್ತೆ ಅನ್ನೋದು ಕೂಡ ತಿಳ್ಕೊಂಡಿದ್ದೀನಿ. ಭಾಳ ಜನ ಇಲ್ಲಿ ಬಂದು ಆ ನೀರನ್ನು ತೆಗೆದುಕೊಂಡು ಸ್ನಾನ ಮಾಡ್ತಾರೆ ಮತ್ತು ಪ್ರೋಕ್ಷಣೆ ಮಾಡ್ಕೋತಾರೆ. ಅವರ ಒಂದು ಎಲ್ಲ ರೀತಿಯಲ್ಲಿ ಆ ಸಂಕಲ್ಪ ಈಡೇರುವಂಥ ಒಂದು ಶಕ್ತಿಯನ್ನು ಈ ಕಾಶಿ ವಿಶ್ವನಾಥ ಸ್ವಾಮಿ ನಮ್ಮೆಲ್ಲರಿಗೂ ಕೂಡ ಕೊಟ್ಟಿದ್ದಾರೆ ಅಂತೇಳಿ ನಾನು ಭಾವಿಸಿದ್ದೀನಿ. ಎಲ್ರಿಗೂ ಕೂಡ ಶುಭವಾಗಲಿ. ನಮ್ಮ ದೇಶ ನಮ್ಮ ರಾಜ್ಯ ಎಲ್ಲ ರೀತಿಯಲ್ಲಿ ಸಮೃದ್ಧಿ ಆಗಬೇಕು ಅನ್ನೋದೇ ನಮ್ಮೆಲ್ಲರ ಕೂಡ ಅಪೇಕ್ಷೆ. ಅದೇ ರೀತಿಯಲ್ಲಿ ಇಲ್ಲಿರತಕ್ಕಂಥ ಆಡಳಿತ ಮಂಡಳಿಯವರು, ನಮ್ಮ ವರದರಾಜರು, ರಾಮಚಂದ್ರ ಆಚಾರ್ಯರು, ಜನಾರ್ದನ್ರವರು, ಪದಾಧಿಕಾರಿಗಳು ಎಲ್ಲರೂ ಕೂಡ ಸೇರಿ ಮತ್ತು ಈ ದೇವಸ್ಥಾನವನ್ನು ಇನ್ನಷ್ಟು ಬೆಳವಣಿಗೆ ಮಾಡಬೇಕು, ಇಲ್ಲಿ ಭಾಳಷ್ಟು ಸಮಸ್ಯೆಗಳಿದೆ ಅಂತೇಳಿ ನನ್ನ ಗಮನಕ್ಕೆ ತಂದಿದ್ದಾರೆ. ನಾನು ಕೂಡ ಅವ್ರ ಜೊತೆಯಲ್ಲಿ ನಿಂತ್ಕೋತೀನಿ. ಈ ದೇವಸ್ಥಾನ ಜೀವನೋದ್ಧಾರ ಆಗಬೇಕು, ಇನ್ನಷ್ಟು ಅಭಿವೃದ್ಧಿ ಆಗಬೇಕು ಅನ್ನೋ ಒಂದು ವಿಶೇಷ ಒಂದು ಸಂಕಲ್ಪ ಕೂಡ ನನ್ನಲ್ಲಿದೆ. ಅದ್ರ ಜೊತೆಯಲ್ಲಿ ಕೂಡ ನಾನು ಸೇರ್ಕೋತೀನಿ. ಇವತ್ತು ನಾನು ಮತ್ತು ನನ್ನ ಕುಟುಂಬ ಸದಸ್ಯರು ಎಲ್ಲರೂ ಕೂಡ ಬಂದು ಈ ಒಂದು ವಿಶೇಷ ಪೂಜೆಯಲ್ಲಿ ಭಾಗಿಯಾಗಿದ್ದೀವಿ. ಎಲ್ರಿಗೂ ಕೂಡ ಶುಭವಾಗಲಿ ಅಂತೇಳಿ ಮತ್ತೊಮ್ಮೆ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ನಮಸ್ಕಾರ.